ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಗುರುವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟು. ಇವಾಗ ಟೈಮ್ 1:30. ಅವಾಗಿನ ವೋಟಿಂಗ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಯಾರು ವೋಟ್ ಜಾಸ್ತಿ ಆಗಿದೆ, ಯಾರು ವೋಟ್ ಕಮ್ಮಿ ಆಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೇದನ್ನ ಮಾತಾಡ್ರಿ, ಲೈಫ್ನ ಎಂಜಾಯ್ ಮಾಡ್ರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇವತ್ತಿನ ಲೈವ್ ಅಪ್ಡೇಟ್ನಲ್ಲಿ ಗಿಲ್ ಎಲ್ಲಕ್ಕಿಂತ ಬೇಗದೊಳಿ ಕಿಚನ್ ಕ್ಲೀನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು 10-15 ನಿಮಿಷ ಆದಮೇಲೆ ಇವತ್ತಿನ ಮಾರ್ನಿಂಗ್ ಸಾಂಗ್ ಪ್ಲೇ ಆಗುತ್ತೆ. ಯಾವುದಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದರಿಂದ ಸೇಮ್ ಅದೇ ಥೀಮಿನ ಸಾಂಗ್ ಪ್ಲೇ ಮಾಡಬೇಕಲ್ಲ, ಆದ್ದರಿಂದ ಸಂಕ್ರಾಂತಿ ಬಂತು ರಥೋತ್ಸವ ಹಾಡು ಯಾವಾಗ ಎಲ್ಲ ಸೀಸನ್ ಪ್ಲೇ ಮಾಡ್ತಾರಲ್ಲ, ಆ ಹಾಡು ಪ್ಲೇ ಮಾಡಿದ ಎಲ್ಲರೂ ಬಂದು ಡ್ಯಾನ್ಸ್ ಮಾಡ್ತಾರೆ. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಫಸ್ಟ್ ಡ್ಯಾನ್ಸ್ ಮಾಡಿದಾರು ರಕ್ಷಿತಾ ಬಂದು ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಗಾರ್ಡನ್ ಏರಿಯಾ ಫುಲ್ಲು ಹೂವಿನ ಡೆಕೋರೇಷನ್ ಮಾಡಿರ್ತಾರೆ. ಹಬ್ಬದ ಪ್ರಯುಕ್ತ ಫುಲ್ಲು ಡೆಕೋರೇಷನ್ ಮೇಲೆ ಡೆಕೋರೇಷನ್. ಈ ಕಡೆ ರಘು, ಗಿಲ್ಲಿ ಮತ್ತೆ ರಕ್ಷಿತಾ ಮೂರು ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕಾವ್ಯನು ಬಂದು ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಅವ್ರು ಸಿಂಗಲ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಧನುಷ್ ಅವರು ಮಾಡ್ತಾ ಇರ್ತಾರೆ ಅಶ್ವಿನಿ ಅವ್ರ ಜೊತೆನೆ. ಎಲ್ಲ ಕಂಪ್ಲೀಟ್ ಆಗಿಷ್ಟ ಒಂದು 10-15 ನಿಮಿಷ ಆದ್ಮೇಲೆ ಬಿಗ್ ಬಾಸ್ ಒಂದು ಪತ್ರ ಕಳಿಸ್ತಾರೆ. ಏನಂದ್ರೆ ಮಧ್ಯಾಹ್ನದ ಊಟ ಒಂಥರ ಹಬ್ಬದ ಊಟ ಕಳಿಸ್ತೀವಿ ಅಂತ ಬಿಗ್ ಬಾಸ್ ಕಡೆಯಿಂದಾನೆ. ಅದಕ್ಕೆ ಇಡೀ ಮನೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಅದಾದಮೇಲೆ ಎಲ್ಲರೂ ರೆಡಿ ಆಗಕ್ಕೆ ಹೋಗ್ತಾರೆ. ಹೆಂಗಿದ್ರೆ ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿರಲ್ಲ, ಸುದೀಪ್ ಸರ್ ಎಲ್ಲ ಕಳಿಸಿದ್ರಲ್ಲ, ಒಂಥರ ಫೆಸ್ಟು. ಸುದೀಪ್ ಸರ್ ಕಳಿಸಿದ ಊಟ ಎಲ್ಲ ತಿಂದಿರಲ್ಲ, ನಾನ್ ವೆಜ್ ಎಲ್ಲ. ಅದರಿಂದ ಇವತ್ತು ಹಬ್ಬದಿಂದ ಎಲ್ಲರೂ ಸ್ನಾನ ಮಾಡಕ್ಕೆ ಹೋಗ್ತಾರೆ. ಸ್ನಾನ ಮಾಡಿ ಎಲ್ಲ ಬಂದಾದ್ಮೇಲೆ ಅಶ್ವಿನ್ ಫುಲ್ ಸ್ಯಾಡ್ನಲ್ಲಿ ಇರ್ತಾರೆ. ಯಾಕಂದರೆ ಧ್ರುವಂತವ್ರು ಹೋದ್ರಲ್ಲ ನಿನ್ನೆ, ಅದರಿಂದ ಗಿಲ್ಲಿ ಅವ್ರು ಬಂದು ಸಮಾಧಾನ ಮಾಡ್ತಿರ್ತಾರೆ ಅಶ್ವಿನಿ ಅವ್ರಿಗೆ. ಈ ಥರ ಜಸ್ಟ್ 3 ದಿವಸ, ಆಮೇಲೆ ಧ್ರುವಂತನ ಮೀಟ್ ಮಾಡ್ಬೋದು, ಎಲ್ಲರೂ ಈ ಮನೆಯಿಂದ ಹೋಗಲೇಬೇಕು ಆ ಥರ ಮೋಟಿವೇಶನ್ ಕೊಡ್ತಾ ಇರ್ತಾರೆ ಅಶ್ವಿನಿ ಅವರಿಗೆ. ಗಾಯ್ಸ್, ಇವತ್ತಿನ ಪ್ರೋಮೋದಲ್ಲಿ ತೋರಿಸ್ದಂಗೆ ರಾಣಿ ಸೀರಿಯಲ್ನ ಗೆಸ್ಟ್ ಬರ್ತಾರೆ, ಮಾತಾಡ್ತಾ ಇರ್ತಾರೆ. ಒಂದು ಮಗು ಬಂದಿರುತ್ತೆ ಮತ್ತು ಅವ್ರ ಅಮ್ಮ ಬಂದಿರ್ತಾರೆ. ಮಗು ಒಂಥರ ಒಂದು ಹಾಡು ಹೇಳ್ತಾರೆ. ಅಶ್ವಿನು ಫುಲ್ಲು ಎಮೋಷ್ನಲ್ ಆಗಿ ಹಗ್ ಮಾಡ್ಕೊತಾರೆ. ಎಲ್ಲರೂ ಖುಷಿಯನ್ನಲ್ಲೇ ಇರ್ತಾರೆ. ಗೊತ್ತಿಲ್ಲ ಗಾಯ್ಸ್, ಇವತ್ತು ಏನು ಮಿಸ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಅಶ್ವಿನ್ ಅವ್ರು ಪೂಜೆ ಮಾಡ್ತಾಯಿದ್ರು, ಧ್ರುವಂತವ್ರನ್ನ ಪಕ್ಕ ಮಿಸ್ ಮಾಡ್ಕೊಂಡ್ರಿ. ಯಾಕಂದರೆ ಧ್ರುವಂತವ್ರೆ ತಾನೆ ಹಬ್ಬದ ದಿವಸ, ಯಾವುದೇ ದಿವಸ ಆದರೂ ಧ್ರುವಂತವ್ರೆ ಪೂಜೆ ಮಾಡ್ತಾಯಿದ್ರು. ಆದರೆ ಇವತ್ತು ಧ್ರುವಂತವ್ರ ಬದಲು ಅಶ್ವಿನ್ ಪೂಜೆ ಮಾಡ್ತಾಯಿದ್ರು. ಒಂಥರ ಧ್ರುವಂತವ್ರು ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ತು. ಗಾಯ್ಸ್, ನೀವು ಕೇಳ್ಬೋದು ಧ್ರುವಂತವ್ರನ್ನ ಏನಕ್ಕೆ ಬಿಟ್ಟಿಲ್ಲ, ಇನ್ನು ಅವ್ರು ಏನಕ್ಕೆ ಇಂಟರ್ವ್ಯೂ ಎಲ್ಲ ಏನು ಮಾಡಿಲ್ಲ ಅಂತ. ಜಸ್ಟ್ 3 ಡೇಸ್ ಆಮೇಲೆ ಫಿನಾಲೆ ಇದೆ. ಡ್ಯಾನ್ಸ್ ಪ್ರಾಕ್ಟೀಸು, ಇಷ್ಟೊಂದು ಪ್ರಾಕ್ಟೀಸ್ಗಳಿರುತ್ತೆ. ಅದೆಲ್ಲ ಮಾಡಿದ್ಮೇಲೆ ಫಿನಾಲೆ ಎಲ್ಲ ಆದಮೇಲೆ, ಯಾಕಂದ್ರೆ ಇನ್ನು ಸುದೀಪ್ ಸರ್ ಜೊತೆ ಮಾತಾಡ್ಸ್ತಾರಲ್ಲ, ಯಾರು ಎಲಿಮಿನೇಟ್ ಆಗಿದ್ದಾರೋ, ಅದು ಕೂಡ ಆಗಿಲ್ಲ. ಅದಾಗೆಲ್ಲ ಆಗಿ ಫಿನಾಲೆ ಎಲ್ಲ ಟ್ರೋಫಿ ಎಲ್ಲ ಕೊಟ್ಟ ಮೇಲೆ ಎಲ್ಲರನ್ನ ಆಚೆ ಕಳಿಸ್ತಾರಲ್ಲ, ಆವಾಗ ಧ್ರುವಂತವ್ರು ಆಚೆ ಬಂದು ಎಲ್ಲ ಇಂಟರ್ವ್ಯೂ ಕೊಡ್ತಾರೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲ ಆಚೆ ಅದರಿಂದ ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ ಧ್ರುವಂತವ್ರು. ಗಾಯ್ಸ್, ಇದು ಲಾಸ್ಟ್ ವೋಟಿಂಗು, ಲಾಸ್ಟ್ ಪುಷ್ ಅಂತ ಹೇಳ್ಬೋದು. ಜಲ್ದಿ ಜಾಸ್ತಿ ಗಿಲ್ಲಿಗೆ ವೋಟ್ ಮಾಡಿರಿ, ರಕ್ಷಿತಾ ವೋಟ್ ಮಾಡಿರಿ, ಯಾರ್ಯಾರು ಇಷ್ಟಪಡ್ತೀರೋ ಎಲ್ಲರೂ ವೋಟ್ ಮಾಡಿರಿ. ಇನ್ನು ಜಸ್ಟ್ 2 ದಿವಸ, ಭಾನುವಾರ 10 ಗಂಟೆಗೆಲ್ಲ ಕ್ಲೋಸ್ ಆಗೋಗುತ್ತೆ. ಇನ್ನು ಯಾವಾಗ ವೋಟ್ ಮಾಡ್ಬೇಕಂದ್ರೂ ಆಗಲ್ಲ. ಇನ್ನೊಂದು 8 ತಿಂಗಳು ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೀಸನ್ಗೆ. ವೋಟ್ ಮಾಡಿ ಅಷ್ಟೇ. ನನಗೆ ವಿತ್ ಇನ್ ಸ್ಪ್ಯಾನ್ ಆಫ್ 5 to 6 ಅವರ್ಸ್ನಲ್ಲಿ 6ನೇ ಸ್ಥಾನದಲ್ಲಿ ಅಶ್ವಿನ್ ಇರ್ತಿರಲ್ಲ, ಇವಾಗ ಚೇಂಜ್ ಆಗಿದೆ. ಈ ಸ್ಲಾಟ್ನಲ್ಲಿ ಅಶ್ವಿನಿ ಅವ್ರಿಗೆ ಜಾಸ್ತಿ ವೋಟ್ ಬಂದಿದೆ ಅಂತ ಹೇಳ್ಬೋದು. ಇವಾಗ 6ನೇ ಸ್ಥಾನದಲ್ಲಿ ಧನುಷ್ ಅವ್ರು ಬಂದಿದ್ದಾರೆ. ಧನುಷ್ ಅವ್ರಿಗೆ 10.4% ವೋಟಿಂಗ್ ಬಂದಿದೆ ಅಂತ ಹೇಳ್ಬೋದು. ನೀವು ಕೇಳ್ಬೋದು ಧನುಷ್ ಅವ್ರಿಗೆ ಏನಕ್ಕೆ 5th ಸ್ಪಾಟ್ನಲ್ಲಿ ಇದ್ರೆ, 5th ಸ್ಪಾಟ್ 4th ಸ್ಪಾಟಲ್ಲಿ ಇದ್ರೆ, ಇವಾಗ ಏನಕ್ಕೆ 6th ಸ್ಪಾಟ್ನಲ್ಲಿ ಇಳಿದಾರೆ ಅಂತ ನೀವು ಕೇಳ್ಬೋದು. ಇದು ಲ್ಯಾಕ್ ಆಫ್ ವೋಟಿಂಗ್ ಏನಂದರೆ 2 ವಾರ ಇಮ್ಯುನಿಟಿ ಪಡ್ತಿದ್ರಲ್ಲ ಕ್ಯಾಪ್ಟನ್ ಆಗಿ, ಅದರಿಂದ ವೋಟ್ಗಳು ಲಾಸ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಟಿಕೆಟ್ ಟು ಫಿನಾಲಿ ಯಾಕೆ ಗೆಲ್ಲಬೇಕಾಯ್ತು? ನನ್ನ ಪ್ರಕಾರ ಯಾರ್ಯಾರು ಲಾಸ್ಟ್ವರೆಗೂ ಅಂದರೆ 18 ವಾರನೂ ವೋಟಿಂಗ್ನಲ್ಲಿ ಇರ್ತಾರೋ ಅವ್ರಿಗೆ ಜಾಸ್ತಿ ವಿನ್ನಿಂಗ್ ಪರ್ಸೆಂಟೇಜ್ ಇರುತ್ತೆ, ಜಾಸ್ತಿ ವೋಟ್ ಬರೋ ಪರ್ಸೆಂಟೇಜ್ ಇರುತ್ತೆ. ಆದ್ದರಿಂದ ಧನುಷ್ ಅವ್ರಿಗೆ ವೋಟಿಂಗ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ 2 ವೀಕ್ಸಿಂದ ಧನುಷ್ ಅವ್ರಿಗೆ ವೋಟಿಂಗೇ ಬರ್ತಾ ಇಲ್ಲ. ಯಾಕಂದರೆ ಅವ್ರು ವೋಟಿಂಗ್ನಲ್ಲೇ ಇದ್ದಿದ್ದಿಲ್ಲ. ಇವಾಗ 2 ವೀಕ್ಸ್ ಆದಮೇಲೆ ವೋಟಿಂಗ್ನಲ್ಲಿ ಬರ್ತಾರಲ್ಲ, ಅವ್ರ ಫ್ಯಾನ್ಸು ಬೇರೆಯವ್ರಿಗೆ ಶಿಫ್ಟ್ ಆಗಿರ್ಬೋದು. ಆದ್ದರಿಂದ ವೋಟಿಂಗ್ ಕಮ್ಮಿ ಆಗ್ತಾಯಿದೆ ಧನುಷ್ ಅವ್ರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ 10.8% ವೋಟಿಂಗ್ ಬಂದಿದೆ. 10.8. ಇನ್ನು ಅಶ್ವಿನಿ ಗೌಡ ಅವರು ಮತ್ತು ಧನುಷ್ ಅವ್ರಿಗೆ ಕಂಪೇರ್ ಮಾಡೋದಾದರೆ 0.4% ವೋಟಿಂಗ್ ಅಂತ ಹೇಳ್ಬೋದು. ಅಂದರೆ ಇವಾಗ ಧನುಷ್ ಅವ್ರಿಗೆ 11 ಲ್ಯಾಕ್ ವೋಟ್ ಬಂದಿದ್ರೆ ಅಶ್ವಿನಿ ಗೌಡ ಅವ್ರಿಗೆ 12 ಲ್ಯಾಕ್. ಹತ್ತತ್ರ 80,000 ಡಿಫ್ರೆನ್ಸ್ ಮಧ್ಯ ಇದೆ ಇಬ್ರಿಗೂ. 80,000. ಇನ್ನು 4ನೇ ಸ್ಥಾನದಲ್ಲಿ ಯಾರಿದ್ರು? ಫಸ್ಟು 4ನೇ ಸ್ಥಾನದಲ್ಲಿ ರಘು ಅವರಿದ್ರು.
ಮೂರನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ರು. ಇವಾಗ 4ನೇ ಸ್ಥಾನದಲ್ಲಿ ಕಾವ್ಯ ಅವ್ರು ಬಂದಿದ್ದಾರೆ. 3ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ಇವಾಗ 4ನೇ ಸ್ಥಾನದಲ್ಲಿ ಕಾವ್ಯ ಅವ್ರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿದ್ದಾರೆ? ಕಾವ್ಯ ಅವ್ರಿಗೆ 11% ವೋಟಿಂಗ್ ಬಂದಿದೆ. ಅಂದರೆ 12.2 ಅಂದರೆ 12,20,000 ವೋಟು ಕಾವ್ಯ ಅವ್ರಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ರಘು ಅವರಿಗೆ 12.2% ವೋಟಿಂಗ್ ಬಂದಿದೆ. ಹತ್ತತ್ರ 20,000 ವೋಟಿಂಗ್ ಡಿಫ್ರೆನ್ಸು ರಘು ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ. ನೀವು ಆಮೇಲೆ ಇನ್ನು ವೋಟಿಂಗ್ ರಿಸಲ್ಟ್ ಏನು ನೋಡೋದಂದರೆ ರಘು ಅವರಿಗೆ 11.2% ವೋಟಿಂಗ್ ಬಂದಿದೆಯಲ್ಲ, 6th ಪ್ಲೇಸ್ನಲ್ಲಿರೋರು ಧನುಷ್ ಅವರು. ಧನುಷ್ಗೆ 10.4%. ಇವಾಗ ಡಿಸ್ಟೆನ್ಸ್ ನೋಡೋದಾದರೆ ಜಸ್ಟ್ 0.8% ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ. ಎಲ್ಲಿ 3rd ಪ್ಲೇಸ್ನಲ್ಲಿರೋ ರಘು ಅವ್ರಿಗೆ ಮತ್ತು 6th ಪ್ಲೇಸ್ನಲ್ಲಿರೋ ಧನುಷ್ ಅವ್ರಿಗೆ. ನೀವು ಅನ್ಕೊಳ್ಳಿ, ಮತ್ತು ಇನ್ನು ನೆಕ್ಸ್ಟ್ ಸ್ಲಾಟು ಇನ್ನೊಂದು 3-4 ಅವರ್ ಹಿಂದ್ಗಡೆ ಆದರೆ ಸ್ವಲ್ಪ ಕಮ್ಮಿ ಆದ್ರೂ ವೋಟಿಂಗು ಧನುಷ್ ಅವರೇ 3rd ಸ್ಲಾಟಿಗೆ ಬರ್ಬೋದು. ಇಲ್ಲ ಅಶ್ವಿನ್ ಅವರಿಗೆ ನೆಕ್ಸ್ಟ್ ಚಾನ್ಸಲ್ಲಿ ವೋಟಿಂಗ್ ಜಾಸ್ತಿ ಇದ್ದರೆ ಅಶ್ವಿನ್ ಅವರೇ ನೆಕ್ಸ್ಟ್ ಚಾನ್ಸಲ್ಲಿ ವೋಟಿಂಗ್ನಲ್ಲಿ ಬರ್ಬೋದು. ಇಲ್ಲಾಂದರೆ ಕಾವ್ಯ ಅವ್ರಿಗೆ ವೋಟಿಂಗ್ ಜಾಸ್ತಿ ಬಂದರೆ ಕಾವ್ಯ ಅವ್ರು 3rd ಪ್ಲೇಸ್ನಲ್ಲಿ ಬರ್ಬೋದು. ಅಕಸ್ಮಾತ್ ರಘು ಅವ್ರಿಗೆ ಅಂದರೆ ಆವ್ರೇಜ್ ವೋಟಿಂಗ್ ಬರ್ತಾ ಇದ್ರೆ ರಘು ಅವರೇ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಪ್ಲೇಸ್ ಇವಾಗ 3rd ಪ್ಲೇಸ್ಗೆ ಜನ ಫೈಟಿಂಗ್ ಮಾಡ್ತಾರೆ. ಸೆಕೆಂಡ್ ಪ್ಲೇಸ್ಗೆ ಫೈಟ್ ಮಾಡೋಕ್ಕಾಗಲ್ಲ, ಅಷ್ಟು ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಪ್ಲೇಸ್ನಲ್ಲಿ ರಕ್ಷಿತ್ ಅವ್ರು ಇದ್ದಾರೆ. ರಕ್ಷಿತ್ ಅವ್ರಿಗೆ 25.6% ವೋಟಿಂಗ್ ಬಂದಿದೆ. ಹತ್ತತ್ರ 26 lakhs ಆಫ್ ವೋಟಿಂಗ್ ಇನ್ ಜಸ್ಟ್ 4 ಅವರ್ಸ್ನಲ್ಲಿ. 26 lakhs ಇನ್ ಜಸ್ಟ್ 4 ಅವರ್ಸ್ ಅಂದರೆ ಎಷ್ಟು ವೋಟಿಂಗ್ ಬರ್ತೈತೆ, ಎಷ್ಟು ಜನ ವೋಟಿಂಗ್ ಆಗ್ತವ್ರೆ ಅಂತ ನೀವೇ ಯೋಚನೆ ಮಾಡಿ. ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿರೋ ರಕ್ಷಿತ್ ಅವ್ರಿಗೂ ಮತ್ತು 3rd ಪ್ಲೇಸ್ನಲ್ಲಿರೋ ರಘು ಅವ್ರಿಗೂ ವೋಟಿಂಗ್ ನೋಡೋದಾದರೆ ಡಬಲ್ ಅಷ್ಟು ವೋಟು, ಡಬಲ್ಗಿಂತ ಜಾಸ್ತಿ. 11 ಗಂಟೆಯಿಂದ ಮಧ್ಯಾಹ್ನ 2:15ವರೆಗೂ ರಘು ಅವ್ರಿಗೆ 22 lakh ಅಷ್ಟು ವೋಟಿಂಗ್ ಬಂದಿದೆ. ಆದರೆ ರಕ್ಷಿತ್ ಅವ್ರಿಗೆ ಜಸ್ಟ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 4 ಅವರ್ಸ್ 26 lakhs ವೋಟಿಂಗ್ ಬಂದಿದೆ. ನೀವು ಎಷ್ಟು ನೋಡ್ಬೋದು, ಎಷ್ಟು ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ ರಘು ಅವ್ರಿಗೆ ಮತ್ತು ರಕ್ಷಿತ್ ಅವ್ರಿಗೆ. ಹತ್ತಿರ ಆಲ್ಮೋಸ್ಟ್ ಡಬಲ್. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ನಟ ಇದ್ದಾರೆ. ಗಿಲ್ಲಿ ನಟ ಅವ್ರಿಗೆ 31% ವೋಟಿಂಗ್ ಬಂದಿದೆ. ಗಿಲ್ಲಿ ನಟ ಅವ್ರಿಗೆ ಹತ್ತತ್ರ 28 lakhs ಅಷ್ಟು ಗಿಲ್ಲಿ ನಟ ಅವ್ರ ವೋಟಿಂಗ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಗಿಲ್ಲಿ ನಟ ಅವ್ರಿಗೆ 28 lakhs, ರಕ್ಷಿತ್ ಅವ್ರಿಗೆ 26 lakhs. ಜಸ್ಟ್ ಸ್ಪ್ಯಾನ್ ಆಫ್ 4 ಅವರ್ಸ್ ಜಸ್ಟ್ 2 lakhs ಮಾತ್ರ ಡಿಫ್ರೆನ್ಸ್ ಇರೋದು. ನಾನು ಅನ್ಕೊಂಡೆ ಗಿಲ್ಲಿ ನಟ ಅವರು ಹತ್ತತ್ರ 40 ಟಚ್ ಮಾಡ್ತಾರೆ ಅಂತ, ಆದರೆ ಫೈಟು ಸಿಕ್ಕಾಪಟ್ಟೆ ಇದೆ. ಇನ್ನು ಟೋಟಲ್ ವೋಟಿಂಗ್ ಬಗ್ಗೆ ಮಾತಾಡಿದ್ರೆ ಹತ್ತತ್ರ ಒಂದು 10 lakhs ವೋಟಿಂಗ್ ಡಿಫ್ರೆನ್ಸ್ನಲ್ಲಿ ಗಿಲ್ಲಿ ನಟ ಅವ್ರು ಜಾಸ್ತಿ ಇದ್ದಾರೆ, ರಕ್ಷಿತ್ ಅವರು ಕಮ್ಮಿ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ವೋಟ್ ಕಂಬೈನ್ ಮಾಡಿದ್ರೆ ಹತ್ತತ್ರ 56% ವೋಟಿಂಗ್ ಡಿಫ್ರೆನ್ಸ್. ಇನ್ನು ಮಿಕ್ಕಿದವರು ಇನ್ನು 4 ಜನ ಅವ್ರಿಗೆ ಜಸ್ಟ್ 44%. ಅಂದರೆ ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ಕ್ರೇಜ್ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ. ಇನ್ನು ಸಿಗೋಣ ಸಂಜೆ ವೋಟಿಂಗ್ ರಿಸಲ್ಟ್ನಲ್ಲಿ. ಇದೇ ಥರ ವೋಟಿಂಗ್ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ, ಇಲ್ಲ ರಕ್ಷಿತ್ ಅವ್ರಿಗೆ ಇನ್ನೂ ಜಾಸ್ತಿ ಸಿಗುತ್ತಾ ಗಿಲ್ಲಿ ಅವ್ರಿಗಿಂತ? ಕಾವ್ಯ ಅವ್ರನ್ನ 4th ಪ್ಲೇಸ್ನಲ್ಲಿ ಇರ್ತಾರೆ, ಇಲ್ಲ 3rd ಪ್ಲೇಸ್ ವಾಪಸ್ ರಿಟರ್ನ್ ಆಗ್ತಾರೆ ಅಂತ ನೋಡಬೇಕಾಗುತ್ತೆ. ಬಾಯ್ ಬಾಯ್.